ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಇವತ್ತು ಹಲವು ಸುದ್ದಿಗಳಿವೆ, ಆದರೆ ಒಂದು ಸುದ್ದಿಯ ಕುರಿತು ಇಡೀ ವಿಶ್ವ ಚರ್ಚೆ ಮಾಡ್ತಾ ಇದೆ. ವಿಶ್ವದ ಯಾವುದೇ ದೇಶದ ಯಾವುದೇ ವಾಹಿನಿಗೆ ನೋಡಿ ನೀವು, ಅದೇ ಸುದ್ದಿ. ಹಾಗೆಯೇ ಯಾವುದೇ ಪತ್ರಿಕೆಯನ್ನು ನೋಡಿ, ಅದೇ ಸುದ್ದಿ. ನಿಜ, ಅದು ಅಮೇರಿಕ ಇಸ್ರೇಲ್ ನಡೆಸಿದ ಯುದ್ಧ. ಯಾರ ಮೇಲೆ? ಇರಾನ್ ಮೇಲೆ. ಈಗ ಕದನ ವಿರಾಮ ಘೋಷಣೆಯಾಗಿದೆ. ಹಾಗಿದ್ದರೆ ಈ ಕದನ ವಿರಾಮದ ಟೇಕ್ಅವೇಸ್ ಏನು? ಗೆದ್ದವರು ಯಾರು, ಸೋತವರು ಯಾರು? ಯಾರು ಈ ಕದನ ವಿರಾಮ ಉಂಟಾಗುವುದಕ್ಕೆ ಕಾರಣರಾದವರು? ಈ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಯತ್ನ ಮಾಡ್ತೇನೆ. ಇದಕ್ಕೆ ಹಲವು ಮುಖಗಳಿವೆ. ಮೊದಲು ಬೇಸರದಿಂದ ಹೇಳಬೇಕಾದ್ದೇನು ಗೊತ್ತಾ? ಭಾರತೀಯರಾಗಿ ಈ ಯುದ್ಧ ವಿರಾಮ ಘೋಷಣೆಯಾಗುವುದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತು. ನಾವು ಅದನ್ನು ಯಾವುದೋ ಕಣ್ಣಿನಿಂದ ನೋಡಿದ್ವಿ. ನಮ್ಮ ವಿದೇಶಾಂಗ ಸಚಿವರು ದಲ್ಲಾಳಿಗಳು ಅಂತ ಮಾತನಾಡಿದ್ರು. ಈಗ ಇಡೀ ವಿಶ್ವ ಈ ಪಾಕಿಸ್ತಾನದ ಮಧ್ಯಸ್ಥಿಕೆ ಬಗ್ಗೆ ಮಾತನಾಡುತ್ತೆ. ಬೇಸರ ಆಗುತ್ತೆ, ಆದರೆ ಅದಕ್ಕೆ ಜವಾಬ್ದಾರರು ನಾವೇ ಹೊರತು ಬೇರೆಯವರಲ್ಲ. ಸೊ ಇನ್ನು ಒಟ್ಟಾರೆಯಾಗಿ ಈ ಯುದ್ಧದ ಟೇಕ್ಅವೇಸ್, ಗೆದ್ದಿದ್ಯಾರು? ಅನುಮಾನ ಬೇಕಾಗಿಲ್ಲ, ಇರಾನ್ ಗೆದ್ದಂತೆ. ಸೋತಿದ್ದು ಅಮೇರಿಕ ಮತ್ತು ಇಸ್ರೇಲ್. ಅವರ ದುಷ್ಟತನ ಮಾತ್ರ ಅಲ್ಲ, ಒಂದು ನಾಗರಿಕತೆಯನ್ನು ನಾಶಪಡಿಸ್ತೀನಿ ಅಂತ ಹೇಳಿಕೆ ಕೊಟ್ಟಂಥ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯಾವುದೇ ಒಬ್ಬ ವ್ಯಕ್ತಿ ಒಂದು ನಾಗರಿಕತೆಯನ್ನು ನಾಶಪಡಿಸ್ತೀನಿ ಅಂತ ಹೇಳಿದರೆ ಆತ ಈ ಭೂಮಿಯ ಮೇಲೆ ಇರುವುದಕ್ಕೆ ಯೋಗ್ಯನಲ್ಲ. ನಾಗರಿಕತೆಯ ಅರಿವು, ಗಂಧ ಗಾಳಿ ಇಲ್ಲದ 3ನೇ ದರ್ಜೆಯ ವ್ಯಾಪಾರಸ್ಥ ಟ್ರಂಪ್. ಹಾಗಿದ್ದರೆ ಇದು ಬಲಪಂಥೀಯರಿಗಾದ ಸೋಲು, ಬಲಪಂಥೀಯ ರಾಜಕಾರಣಕ್ಕಾದ ಸೋಲು. ಅದರ ಜೊತೆಗೆ ಅಮೇರಿಕನ್ ಹೆಜಿಮನಿ ಅಂತ ಏನಂತೀವಿ, ನಾನು ಎಲ್ಲಿ ಹೋಗಿ ಏನು ಬೇಕಾದರೂ ಮಾಡಬಲ್ಲೆ, ಯಾವುದೋ ದೇಶಕ್ಕೆ ನುಗ್ಗುತ್ತೀನಿ, ಅಲ್ಲಿ ಅಧ್ಯಕ್ಷರು ಎತ್ತಾಕ ಬರ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ನಾನು ಯಾರನ್ನೋ ಹೆದರಿಸ್ತೀನಿ, ನಾನೇನೋ ಬೆದರಿಸ್ತೀನಿ. ಗರ್ವಭಂಗ ಇದು. ಇರಾನ್ ಅಮೇರಿಕಾದ ಗರ್ವಭಂಗ ಮಾಡಿದೆ. ಇಸ್ರೇಲ್ ಅಂತಹ ನರಹಂತಕ ರಾಷ್ಟ್ರ 2023 ನಂತರ ಗಾಜಾ ಪಟ್ಟಿಯಲ್ಲಿ ಅವರು ಕೊಂದಿರುವುದು ಏನಿದೆ ಸಾಮಾನ್ಯ 73,000ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು, ಹೆಣ್ಮಕ್ಕಳು ಎಲ್ಲರನ್ನ ಒಂದು ಕಡೆಯಿಂದ ಹತ್ಯೆ ಮಾಡ್ತಾ ಬಂದಂಥವನು ಬೆಂಜಮಿನ್ ನೇತನ್ಯಾಹು. ಈ ಬೆಂಜಮಿನ್ ನೇತನ್ಯಾಹುಗೆ ಬೆಂಬಲ ಕೊಟ್ಟವರು ಯಾರು? ಅದ್ರ ಬಗ್ಗೆ ಮಾತಾಡಲೇಬೇಕು ನಾವು. ಯುದ್ಧ ಪ್ರಾರಂಭ ಆಗೋದಕ್ಕೆ 2 ದಿನ ಮೊದಲು ಟೆಲ್ ಅವೀವ್ಗೆ ಹೋಗಿ ಇಳಿದವರು ಭಾರತ ಪ್ರಧಾನಿ ನರೇಂದ್ರ ಮೋದಿ. ಇದನ್ನು ನಾನು ದುಃಖದಿಂದ, ಬೇಸರದಿಂದ, ನೋವಿನಿಂದ ಹೇಳ್ತೀನಿ. ಇಸ್ರೇಲ್ ಫಾದರ್ ನೇಷನ್ ಅಂತೆ, ಇಂಡಿಯಾ ಮದರ್ ನೇಷನ್ ಅಂತೆ. ನಾವು ಸದಾ ನಿಮ್ಮ ಜೊತೆಗಿದ್ದೀವಿ ಅಂತ ಅಂದ್ಬಿಟ್ರು. ನೇತನ್ಯಾಹು ಜೊತೆಗಿರುವುದು ಅಂತಂದರೆ ನರಹಂತಕರ ಜೊತೆ ಇದ್ದಂತೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಇದು ಒಂದು ಪಾರ್ಟು. ಇನ್ನೊಂದು ಈ ಯುದ್ಧ ನಿಲ್ಲಿಸುವುದಕ್ಕೆ, ಯುದ್ಧದಿಂದ ಓಡಿ ಹೋಗುವುದಕ್ಕೆ ಆಲೋಚನೆ ಮಾಡಿರಲಿಲ್ಲ. ನಾನು ಇನ್ನೊಂದು ಸಂದರ್ಭದಲ್ಲಿ ಇದನ್ನು ವಿವರಿಸಿದೆ, ಆ್ಯಕ್ಚುಲಿ ಇಸ್ರೇಲಲ್ಲಿ ಹೇಗಿದೆ ಅಂತ. ಅದಕ್ಕೆ ಭಾಳಷ್ಟು ಜನ ಭಕ್ತರು ಬಂದರು, ನಾನು ಬೈದರು, ಇನ್ನೊಂದು ಮಾಡಿದ್ರು. ಸೊ ಇಸ್ರೇಲ್ ಒಂದು ಕಡೆ ಆಕ್ರಮಣ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಇರಾನ್ ಒಂದು ವಿಶ್ವ ಎಕ್ಸ್ಪೆಕ್ಟ್ ಮಾಡದಿರುವಂತಹ ರೀತಿಯಲ್ಲಿ ಮಿಸೈಲ್ ಟೆಕ್ನಾಲಜಿಯನ್ನು ಕರಗತ ಮಾಡಿಕೊಂಡಿದ್ದೆ. ದ ಫಸ್ಟ್ ಪಾಯಿಂಟ್ ಐ ವಿಲ್ ಟೆಲ್ ಯು. ಯಾಕೆ ಹೆದರಿದ್ರು ಅನ್ನೋದು ನಿಮ್ಗೆ ನಾನು ಹೇಳಬೇಕು. ಸೆಕೆಂಡ್ ಪಾಯಿಂಟ್, ಇರಾನ್ ಅನ್ನುವ ಬೃಹತ್ ದೇಶ ಏನಿದೆಯಲ್ಲ, ಅದರ ಒಳಗಡೆ ನೆಲಮಾಳಿಗೆಯ ರೀತಿ ನಗರಗಳಿವೆ. ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ಏನು ಮೊಬೈಲ್ ಮಿಸೈಲ್ಸ್ಗಳನ್ನು
ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಒಳಗಡೆ ರೈಲ್ವೆ ಇದ್ದಾಗೆ ಇದೆ. ಸುಮಾರು 50 ಮೀಟರ್ಗೂ ಒಳಗಡೆ ಅವರು ಹಲವು ನಗರಗಳನ್ನು ಸೃಷ್ಟಿಸ್ತಾರೆ. ಈ ಮೊಬೈಲ್ ಮಿಸೈಲ್ ಹೇಗೆ ವರ್ಕ್ ಮಾಡುತ್ತೆ ಗೊತ್ತಾ ನಿಮಗದು? ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ, ಟಾರ್ಗೆಟಿಗೆ ಹೊಡಿಬೇಕಾದ್ರೆ ಮೇಲೆ ಬರುತ್ತೆ ಮತ್ತು ಒಳಗಡೆ ಹೋಗ್ಬಿಡ್ತಾರೆ. ಸೊ ಇಂತಹ ಒಂದು ತಾಂತ್ರಿಕತೆ ಮತ್ತು ಈ ರೀತಿ ಯುದ್ಧ ಸ್ಟ್ರಾಟಜಿಯನ್ನು ಇರಾನ್ ಅಳವಡಿಸಿಕೊಂಡಿದ್ದು ಬಿಕಾಸ್ ಆಫ್ ಇಸ್ರೇಲ್ ಆ್ಯಂಡ್ ಅಮೆರಿಕಾ. ಗೊತ್ತಿರಲಿಲ್ಲ ಟ್ರಂಪ್ಗೆ. ದುಷ್ಟರೆಲ್ಲ ಹಾಗೆ ಇರ್ತಾರೆ. ನಾನು ಹೆದರಿಸ್ಬಿಡ್ತೀನಿ, ನಾನು ದೊಡ್ಡಣ್ಣ, ಇವರು ತಲೆ ತೆಗೆಸ್ಕೊಬಿಡ್ತಾರೆ, ಆರಾಮಾಗಿ ನನಗೆ ಹೇಳಿದಾಗ ಶರಣಾಗ್ತಾರೆ, ನಾಗರಿಕತೆ ನಾಶ ಮಾಡ್ತೀನಿ, ಬೆಂಕಿ ಹಚ್ತೀನಿ. ಮಾಡಿದ್ದೇನು? ಒಂದಿಷ್ಟು ಅಮಾಯಕರನ್ನ ಕೊಂದ್ರಿ. 170 ಮಕ್ಕಳು ಶಾಲೆ ಮೇಲೆ ಬಾಂಬ್ ಹಾಕಿದ್ರಲ್ಲ ನೀವು, ಮಕ್ಕಳನ್ನು ಕೊಂದ್ರಲ್ಲ. ಹಾಗೆಯೇ ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ದಾಳಿ. ಯುದ್ಧಕ್ಕೊಂದು ನೀತಿ ಇರುತ್ತೆ. ನೀವು ಭಾರತೀಯ ಪರಂಪರೆಯಲ್ಲೂ ಯುದ್ಧಗಳನ್ನು ನೋಡ್ತಾ ಬನ್ನಿ. ನೀವು ಮಹಾಭಾರತ ರಾಮಾಯಣ ಕಾಲದಿಂದ ಕೂಡ ಯುದ್ಧಕ್ಕೊಂದು ನೀತಿ ಇದೆ. ಭಾರತದಲ್ಲಿ ನಾವು ಮಾತನಾಡ್ತಾರೆ. ಯುದ್ಧ ಹೀಗೆ ಮಾಡಬೇಕು ಅಂತಿದೆ. ಸೊ ನಮ್ಮ ಭಾರತೀಯ ಪರಂಪರೆ ರಾತ್ರಿ ಆದಮೇಲೆ ಯುದ್ಧ ಮಾಡೋ ಹಾಗಿಲ್ಲ. ಮಹಾಭಾರತದಲ್ಲಿ ಸಂಜೆ ಸೂರ್ಯ ಮುಳುಗಕ್ಷಣ ಯುದ್ಧ ನಿಂತು ಹೋಗುತ್ತೆ. ಅದರ ಜೊತೆ ಗದಾ ಯುದ್ಧ ಸಂದರ್ಭದಲ್ಲಿ ತೊಡೆಯ ಮೇಲೆ ಕೆಳಗಡೆ ಹೊಡಿಬಾರ್ದು ಅಂತ ನಿಯಮಗಳಿವೆ. ಮಾನವಂತರಿದ್ದ ಕಾಲ, ಮಾನವಂತರು ಇದ್ದಾಗ ಮೌಲ್ಯಗಳಿರ್ತಾವಂತೆ. ಆದರೆ ಈಗ ಮಾನವಂತರಿಲ್ಲ, ಈಗ ಅಯೋಗ್ಯರಿದ್ದಾರೆ. ಎಲ್ಲ ದೇಶಗಳು ಅಲ್ಲೂ ಕೂಡ ಅಯೋಗ್ಯರ ಆಡಳಿತ ನಡೀತಾ ಇದೆ. ಅವ್ರಿಗೆ ಯಾವುದೇ ನೀತಿ ಗೀತಿ ಇಲ್ಲ, ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ. ಸೊ ಹಾಗೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರನ್ನು ನಾಶಪಡಿಸಲಾಯಿತು. ಮಕ್ಕಳ ಮೇಲೆ, ಯೂನಿವರ್ಸಿಟಿಗಳ ಮೇಲೆ. ಯಾರೋ ಶಿಕ್ಷಣದ ವಿರೋಧಿ ಮಾತ್ರ ಇಂತಹ ಅಯೋಗ್ಯತರದ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಹಾಗೆ ಯೂನಿವರ್ಸಿಟಿಗಳನ್ನ ಬಾಂಬ್ ಹಾಕಲಾಯಿತು. ಮಕ್ಕಳು ಓದುವುದನ್ನು ತಪ್ಪಿಸೋ ರೀತಿ ಮಕ್ಕಳ ಮೇಲೆ ಬಾಂಬ್ ಹಾಕಲಾಯಿತು. ಯಾವ್ದಾದ್ರು ಮಾನವಂತರು ಮಾಡುವ ಕೆಲಸಗಳು. ಇಷ್ಟು ಮಾಡಿದರೂ ಇರಾನ್ ಬಗ್ಲಿಲ್ಲ. ಕಾರಣ ಇಷ್ಟೇ, ಯುದ್ಧ ಇದೆಯಲ್ಲ, ಯುದ್ಧ ನಡೆಯುವುದು ಕೇವಲ ಶಸ್ತ್ರಾಸ್ತ್ರಗಳ ಮೂಲಕ ಅಲ್ಲ. ಯುದ್ಧಕ್ಕೆ ದೃಢವಾದ ಒಂದು ಮನಸ್ಸು ಬೇಕು, ಬದ್ಧತೆ ಬೇಕು. ದೇಹ ಮನಸ್ಸುಗಳು ಒಂದಾಗಬೇಕು ಯುದ್ಧ ಮಾಡುವಾಗ. ಒಂದು ದೇಶ ಯುದ್ಧಕ್ಕೆ ಇಳಿದ್ರೆ ಆ ಯುದ್ಧ ನನ್ನ ದೇಶ, ನನ್ನ ದೇಶವನ್ನು ಉಳಿಸ್ಕೋಬೇಕು, ದೇಶ ಪ್ರೇಮ ಇರಬೇಕು. ಅಮೇರಿಕಾಗೆ ಏನಿದೆ ಬದನೆಕಾಯಿ, ಸಂಬಂಧ ಇಲ್ದಿರೋ ಯುದ್ಧ. ಈಗ ಹೋಗಬೇಕು ಇರಾನ್ ಇಸ್ರೇಲ್ ಏನಿದೆ, ಈ ಯಹೂದಿ ಲಾಬಿ ಇದೆಯಲ್ಲ, ಈ ಯಹೂದಿ ಲಾಬಿ ಅಮೇರಿಕವನ್ನು ನಿಯಂತ್ರಿಸುತ್ತೆ. ಸೊ ಆ ಕಾರಣಕ್ಕಾಗಿ ಯಹೂದಿ ಲಾಬಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಸಂಬಂಧ ಇಲ್ಲದಿದ್ದು ಹೋಗಿ ಯುದ್ಧಕ್ಕೆ ಕೇಳಬೇಕು. ಅಮೇರಿಕಾದ ಸೈನ್ಯ ಯುದ್ಧಕ್ಕೆ ಹೋದಾಗ ಇಲ್ಲಿದ್ದಿರೋ ಯುದ್ಧ, ಆ ಯುದ್ಧ ನಡೆದಿದ್ದರಷ್ಟು, ಹೆಣಗಳು ಬಿದ್ದರಷ್ಟು, ಬೀಳದೇ ಇದ್ದರಷ್ಟು, ಜಯಿಸಿದ್ರಷ್ಟು, ಜಯಿಸದೇ ಇದ್ದರಷ್ಟು. ಸೊ ಆ ಕಾರಣಕ್ಕಾಗಿ ಬಹುತೇಕ ಇಂಥ ಯುದ್ಧಗಳಲ್ಲಿ ಅಮೇರಿಕಾ ಸೋತಿದೆ. ನೀವು ಇತಿಹಾಸದಲ್ಲಿ ನೀವು ಅಫ್ಘಾನಿಸ್ತಾನದಲ್ಲಿ ಏನೂ ಹರ್ಕೊಳ್ಳೋಕ್ಕಾಗಿಲ್ಲ, ಇವರಿಗೆ ಏನು ಮಾಡೋಕ್ಕೂ ಆಗಿಲ್ಲ. ಅಲ್ಲಿಂದ ಓಡಿ ಬರಬೇಕಾಯಿತು. ಇರಾಕ್ನಲ್ಲಿ ನಾಶಪಡಿಸಿದ್ರು, ಏನು ಮಾಡೋಕ್ಕೂ ಆಗಿಲ್ಲ. ಹೀಗೆ ಅಮೇರಿಕ ಸ್ವಾರ್ಥಕ್ಕಾಗಿ ನಡೆಸಿದ ಯಾವ ಯುದ್ಧ ಕೂಡ ಯಶಸ್ವಿಯಾಗಿಲ್ಲ, ಅವರು ಯುದ್ಧವನ್ನು ಗೆದ್ದಿಲ್ಲ. ಆ ಸಾಲಿಗೆ ಇನ್ನೊಂದು, ಟ್ರಂಪ್ ಒಬ್ಬ ವ್ಯಾಪಾರಸ್ಥ. ಅವರು ವ್ಯಾಪಾರ ಮಾಡೋದಕ್ಕೆ ಹೊರಟಿದ್ದರು. ಉಳಿದಂತೆ ದಟ್ ಅಣು ಶಸ್ತ್ರಾಸ್ತ್ರಗಳು ಇನ್ನೊಂದು ಎಲ್ಲ ಬುರುಡೆ. ಅದು ಅವರಿಗೆ ಇರಾನ್ನ ತೈಲ ಬೇಕಾಗಿತ್ತು. ಹಾಗೆ ವೆನಿಜುಲಾದಲ್ಲಿ ತೈಲವನ್ನು ಪಡೆಯುವುದಕ್ಕಾಗಿ ವೆನಿಜುಲಾ ಅಧ್ಯಕ್ಷರನ್ನೇ ಕಿಡ್ನ್ಯಾಪ್ ಮಾಡ್ಕೊಂಡು ತಂದಿರಲ್ಲ. ಅದೇ ರೀತಿ ಇಲ್ಲಿ ಏನಿದೆ, ಇಲ್ಲಿರುವಂತಹ ರಿಸೈಮನ್ನು, ಅಲ್ಲಿರುವಂತಹ ಪ್ರಭುತ್ವವನ್ನು ನಾಶಪಡಿಸಿ ಅಲ್ಲಿ ತಮ್ಮ ಪಪೆಟ್ಟಾದ ಸರ್ಕಾರ ಇಟ್ಟು ಯುದ್ಧದ ಖರ್ಚಿಗೆ ಅಂಥೇಳಿ ಅಲ್ಲಿರುವ ತೈಲವನ್ನೆಲ್ಲ ಹೊತ್ತುಕೊಂಡು ಹೋಗೋದು, ವಿಶ್ವದ ಬೇರೆ ಕಡೆ ಮಾರಾಟ ಮಾಡೋದು ಈ ವ್ಯಾಪಾರಸ್ಥ ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಆಗಿತ್ತು. ಆದರೆ ಇರಾನಿಯನ್ರಿಗೆ ದೃಢತೆ ಇತ್ತು, ಎದುರಿಸುವ ಶಕ್ತಿ ಇತ್ತು.
ಅದೆಲ್ಲಕ್ಕಿಂತ ಬದ್ಧತೆ ಇತ್ತು. ತಾವು ಹೋರಾಟ ನಡೆಸುವುದು ತಮ್ಮ ಜನರಿಗಾಗಿ, ತಮ್ಮ ಸಂಸ್ಕೃತಿಗಾಗಿ, ತಮ್ಮ ಪರಂಪರೆಗಾಗಿ, ತಮ್ಮ ನಂಬಿಕೆಗಾಗಿ. ಆದ್ದರಿಂದ ಅವರು ಹೋರಾಟಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದರು. ಟ್ರಂಪ್ಗೆ ಬೇರೆ ದಾರಿ ಇರಲಿಲ್ಲ. ಹೆದರಿಸಿದ್ರು. ಅಲ್ಟಿಮೇಟ್ಲಿ ಇವತ್ತು ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆವರೆಗೆ ಟೈಮ್ ಕೊಟ್ಟಿದ್ದರು. ನಮ್ಮ ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಆಯಿತು, ಇರಾನ್ ಮುಗಿಸ್ತು, ಟ್ರಂಪ್ ನಾಶಪಡಿಸ್ತಾನೆ, ಇರಾನ್ ಇರಲ್ಲ ಭೂಪಟದಲ್ಲಿ, ಹೊರಟೇ ಹೋಯಿತು. ಹೊಡ್ಕೊಂಡ್ರು. ಎಲ್ಲ ಮಾಧ್ಯಮಗಳು ಹಾಗೆ ಬಾಯಿ ಬಡ್ಕೋತಾ ಇರೋ ಸಂದರ್ಭದಲ್ಲಿ ಇರಾನ್ ಭೂಪಟದಿಂದ ಹೊರಟೇ ಹೋಯಿತು, ಇರಾನ್ ಹೋಯಿತು, ಇನ್ನು ಇಸ್ರೇಲೇ ಇಡೀ ವಿಶ್ವವನ್ನು ಆಳುತ್ತೆ, ಅಮೇರಿಕ ಆಳುತ್ತೆ ಅಂತ ಬಂಬಡ ಬಯಾಯಿಸ್ತಾ ನಮ್ಮ ಮಾಧ್ಯಮಗಳಿರೋ ಸಂದರ್ಭದಲ್ಲಿ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಿಸ್ಬಿಟ್ರು. ಇದು ಇರಾನ್ಗೂ ಆಶ್ಚರ್ಯವನ್ನು ಉಂಟು ಮಾಡಿತು. ಸೊ ಅದರ ಜೊತೆಗೆ ಕಂಡೀಷನ್ ಏನೂ ಇಲ್ಲ. 15 ದಿನಗಳ ಕಾಲ, ಸುಮಾರು 2 ವಾರ ಯುದ್ಧ ಇರಲ್ಲ. ಪಾಕಿಸ್ತಾನದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಸೊ ಮುಂದುವರೆದ ಮೇಲೆ ಒಂದು ಸಲ ಯುದ್ಧ ವಿರಾಮ ಆದರೆ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸುಲಭವಲ್ಲ. ಆದರೆ ಆ ಕಂಡೀಷನ್ಸ್ ಏನುಗಳಿವೆ, ಅಮೇರಿಕಾದ ಕಂಡೀಷನ್ಗಳು, ಹಾಗೇನು ಇರಾನ್ ಕಂಡೀಷನ್, ಈ ಎರಡೂ ಕಂಡೀಷನ್ಗಳು ಇಂಪ್ಲಿಮೆಂಟ್ ಮಾಡುವುದು ಅಷ್ಟು ಸುಲಭ ಅಲ್ಲ. ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಆದರೆ ಒಂದು ರೀತಿಯಲ್ಲಿ ಅಮೇರಿಕಕ್ಕೆ ಮುಖಭಂಗ ಆಗಿದೆ. ಇನ್ನು ಆ ಜಲಸಂಧಿಯನ್ನು ಓಪನ್ ಮಾಡ್ಬೋದು, ನೋ ಪ್ರಾಬ್ಲಮ್, ದಟ್ ದೇ ವಿಲ್ ಡೂ ಇಟ್. ಇರಾನ್ ಓಪನ್ ಮಾಡುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಹೋಗುವ ಹಡಗುಗಳಿಗೆಲ್ಲ, ಆ ಹಡಗುಗಳಿಗೆ ಶುಲ್ಕವನ್ನು ವಿಧಿಸ್ಬೋದು. ಅದು ಇರಾನ್ಗೆ ಹೊಸ ಆದಾಯವನ್ನು ತಂದು